ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡಲ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕುಂಬಳಕಾಯಿ ಸಿಪ್ಪೆ ಚಟ್ನಿ. ಮೊದಲಿಗೆ ಕುಂಬಳಕಾಯಿಯ ಸಿಪ್ಪೆಯನ್ನು ತೊಗೊಂಡಿಟ್ಕೋಬೇಕು. ಆ ಸಿಪ್ಪೆಯನ್ನು ಸ್ವಲ್ಪ ಕ್ಲೀನ್ ಮಾಡಿ ತೊಳೆದು ಅದನ್ನು ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸಿದ್ರೆ ಅದರಷ್ಟು ಸ್ಮೆಲ್ ಸೂಪರಾಗಿ ಬರುತ್ತೆ. ಬೇಯಿಸಿದ ಮೇಲೆ ಆಮೇಲೆ ಸಪ್ರೇಟಾಗಿ ಸೈಡ್ಗೆ ಇಟ್ಟು ತಣ್ಣಗಾದ ಮೇಲೆ ಅದು ಸಪ್ರೇಟ್ ಮಾಡಿಡಿ. ಕೊನೆಗೆ ಇದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕ್ಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ಅದು ಫಸ್ಟ್ ತೊಗೊಳ್ಳೋಣ. ಮೊದಲಿಗೆ ಒಣಮೆಣಸಿಕಾಯಿ 4, ತೆಂಗಿನಕಾಯಿ ಒಂದು 1/2 ಕಪ್ಪು, ಬೆಳ್ಳುಳ್ಳಿ ಒಂದು 2 ಪೀಸು, ಹುಣಸೆಹಣ್ಣು ಒಂದು ಚಿಟಿಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಸಿ ಆಗುತ್ತೆ ನೀವು ಮಿಕ್ಸಿ ಒಳಗೆ ಹಾಕ್ಲಿಕ್ಕೆ. ನಂತರ ಒಂದು ಮಿಕ್ಸಿ ತೊಗೊಳ್ಳಿ. ಮಿಕ್ಸಿ ತೊಗೊಂಡು ಅದಕ್ಕೆಲ್ಲ ಸಿಪ್ಪೆ ಮತ್ತು ಏನು ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಎಲ್ಲನೂ ಒಟ್ಟಿಗೆ ಹಾಕಿ ಸ್ವಲ್ಪ ಚಟ್ನಿ ಥರ ಚೆನ್ನಾಗಿ ರುಬ್ಬಿಟ್ರೆ ಆಮೇಲೆ ನೀವು ಒಂದೊಂದು ಚಿಟಿಕಿ ಹಾಕಿ ಟೇಸ್ಟ್ ನೋಡಿದಾಗ ಅದರ ಟೇಸ್ಟೇ ಬೇರೆ. ಟೇಸ್ಟ್ ನೋಡಿಬಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.